ನಮಸ್ಕಾರ ಗುರುವೆ, ಎಲ್ಲ ಚೆನ್ನಾಗಿರೋ ಅಂತ ಭಾವಿಸ್ತು. ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಏನಂದರೆ ಲಾಂಗ್ ರೇಂಜ್ ವಿಡಿಯೋ. ಸೊ ಏನಪ್ಪ ವಿಡಿಯೋ ಅಂತ ಅಂದರೆ ನಮ್ಮ ಕಾಲೇಜ್ನ ಫುಲ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಅಂದರೆ ನಮ್ಮ ಕಾಲೇಜಲ್ಲಿ 5 ಬಿಲ್ಡಿಂಗ್ ಇದೆ. ಲೆನಿನು, ಮೊನಡೋಜ್ಞ, ರಾಸ್ನಮಿಸ್ಕಿ, ಪೆಟ್ರೋಜೋವಾ ಹಾಗೂ ಪಾಪನಿ ಸೈಟಿ. ಆ 5 ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಪ್ಲಸ್ ಹಾಸ್ಟೆಲ್ ಆ್ಯಂಡ್ ಮೆಸ್ ಹೆಂಗಿರುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ ನಿಮಗೆ. ಈ ವಿಡಿಯೋ ಮಾಡ್ತಿರೋ ಕಾರಣ ಯಾಕಂದರೆ ನಮ್ಮ ಕನ್ನಡದ ಹುಡುಗರು ಯಾರಾದರೂ ಆಲ್ತೆ ಮೆಡಿಕಲ್ ಸ್ಟೇಟ್ ಯೂನಿವರ್ಸಿಟಿಗೆ ಬರಬೇಕು ಅಂತ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದರೆ ಒಂದೇ ಒಂದು ವಿಡಿಯೋನೂ ಕನ್ನಡದಲ್ಲಿ ಸಿಗೋಲ್ಲ. ಒಬ್ರಿಗೆ ಬರುತ್ತೆ ಯಾರ್ದಂತ ಜಿಮ್ಮಿ ಅಂತ, ಅವ್ರ ಹೆಸರು ಜಿನಿತ್ ಅಂತ, ಅವ್ರೊಬ್ಬರೇ ಮಾಡಿರೋದು. ಇದೇ ಬಿಲ್ಡಿಂಗಲ್ಲಿ ಮಾಡಿದ್ದಾರೆ, ಫಂಕ್ಷನ್ ನಡೆದಿರೋದು. ಸೊ ನಿಮಗೆ ಫುಲ್ಲು ಈ ಆಲ್ತೆ ಮೆಡಿಕಲ್ ಸ್ಟೇಟ್ ಯೂನಿವರ್ಸಿಟಿ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಟೈಮ್ ಕನ್ನಡದವ್ರು ಮಾಡ್ತಾಯಿರೋದು ಇದು. ಸೊ ಅದು ನಾನೇ ಬನ್ನಿ ನೋಡೋಣ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತ ಎಲ್ಲರಿಗೂ ಲೆನಿನ್ ಬಿಲ್ಡಿಂಗ್ಗೆ ಸ್ವಾಗತ. ಸೊ ಸ್ವಾಗತ ಗುರುವೆ. ಹೋಗಿದ ತಕ್ಷಣ ಕಾರ್ಡ್ ಟ್ಯಾಪ್ ಮಾಡಬೇಕು, ಅದು ಕಂಪಲ್ಸರಿ ರೂಲ್ಸು ಎಲ್ಲ ಬಂದು. ಲಾಸ್ಟ್ ಸೈಡ್ ಅದು ಸಿಕ್ಕಾಪಟ್ಟೆ ಜನ ವಿಡಿಯೋ ಮಾಡಿದ್ದಾರೆ ಕನ್ನಡದಲ್ಲಿ. ಫಸ್ಟ್ ಟೈಮ್ ಇರೋದು. ನಮ್ಮ ಎಲ್ಲ ಡಾಕ್ಯುಮೆಂಟ್ ಇಲ್ಲೇ ಇಂಡಿಯಾದಲ್ಲಿ ಇಟ್ಕೊಂಡು ನಾವು ಮಾರ್ಕ್ಸ್ ಕಾರ್ಡ್ ಆಗಲಿ ಅವೆಲ್ಲ ವೆರಿಫಿಕೇಷನ್ ಇಲ್ಲೇ ನಡೆಯೋದು. ಪ್ರತಿಯೊಂದು ರೂಮು ಪ್ರತಿಯೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಬಂದಾಗಲೂ ಅಷ್ಟೇ ಒಂದು 2-3 ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಬ್ಲಡ್ ಟೆಸ್ಟು, ಬಾಡಿ ಟೆಸ್ಟು ಸಮಥಿಂಗ್ ಇರುತ್ತೆ. ಅದು ಕೂಡ ಇದೇ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ ಹಾಗೂ ಹಿಂಗಡೆ ಬಾಡಿ ಟೆಸ್ಟ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ. 3 ಫ್ಲೋರ್ ಇದೆ, 3 ಫ್ಲೋರ್ ಬಿಲ್ಡಿಂಗ್. ತುಂಬಾ ದೊಡ್ಡ ಬಿಲ್ಡಿಂಗ್ ಹಾಗೂ ತುಂಬಾ ಹಳೆ ಬಿಲ್ಡಿಂಗು. ಭಾಳ ನೀಟಾಗಿ ಬಿಲ್ಡಿಂಗ್ನ ಕಾಪಾಡಿದ್ದಾರೆ. ನೋಡ್ಬೋದು, ಆ ಕಂಬದ ಮುಖಾಂತರ ನಾವು ಹೇಳ್ಬೋದು ತುಂಬ ಹಳೆ ಡಿಸೈನ್ ಮತ್ತು ತುಂಬ ಹಳೆ ಬಿಲ್ಡಿಂಗು. ಅದು ಏನು ಬಿಲ್ಡಿಂಗು ಕದ್ದು ಮುಚ್ಚಿ ವಿಡಿಯೋ ಮಾಡೋ ಪರಿಸ್ಥಿತಿ ಬಂದಾಗಿದೆ. ಯಾರು ವಿಡಿಯೋ ಮಾಡೋದು ಹಾಗೂ ನೋಡ್ಬೋದು 309 ವೀಸಾ ಎಕ್ಸ್ಟೆನ್ಷನ್ ಹಾಗೂ ಸೊ ನಿಮಗೆ ಇಲ್ಲಿ ದಾರಿ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಹಿಂಗಡೆ ಹೋದರೆ ನಮ್ಮ ಬ್ಲಡ್ ಟೆಸ್ಟ್ ಮಾಡ್ತಾರೆ ಹಾಸ್ಪಿಟಲ್ಲು. ಬಂದಿದ್ದ ತಕ್ಷಣ ಬ್ಲಡ್ ಟೆಸ್ಟ್, ಬಾಡಿ ಟೆಸ್ಟ್ ಮಾಡದೆ ಹೋದರೆ ನಮಗೆ ಹಾಸ್ಟೆಲ್ ಪ್ರೊವೈಡ್ ಮಾಡೋದು ಇದಕ್ಕೆ. ಸೊ ನಾವು ಬಂದಿದ್ದ ತಕ್ಷಣ ಬ್ಲಡ್ ಟೆಸ್ಟ್ ಮತ್ತು ಬಾಡಿ ಟೆಸ್ಟ್ ಕಂಪಲ್ಸರಿ. ಅವೆರಡು ರಿಪೋರ್ಟ್ ಬಂದಮೇಲೆ ನಮಗೆ ಹಾಸ್ಟೆಲ್ ಪ್ರೊವೈಡ್ ಮಾಡ್ತಾರೆ. ಅಲ್ಲಿವರೆಗೂ ನಮಗೆ ಹಾಸ್ಟೆಲ್ ಪ್ರೊವೈಡ್ ಮಾಡೋದು. ನೋಡ್ಬೋದು ಗುರುವೆ, ಇದೇ ಲೆನಿನ್ ಬಿಲ್ಡಿಂಗು. 4 ಫ್ಲೋರ್ನ ಹೊಂದಿರೋಂಥ ಬಿಲ್ಡಿಂಗ್ ಇದು. ಟಾಪ್ ಫ್ಲೋರಲ್ಲಿ ಏನೋ ಫಂಕ್ಷನ್ಸ್ ನಡೀತಾ ಇತ್ತು ರಷ್ಯನ್ಸು. ಸೊ ಅಲ್ಲಿ ಜಾಸ್ತಿ ಏನೂ ತೋರ್ಸೋಕೆ ಹೋಗಲಿಲ್ಲ. ಆದರೆ ವಿಡಿಯೋ ಮಾಡೋಕ್ಕಂತೂ ಬಿಡಲ್ಲ, ಕದ್ದು ಮುಚ್ಚಿ ಒಂದೊಂದು ಸ್ಲಿಪ್ನ ವಿಡಿಯೋ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದೇ ಮೇನ್ ಬಿಲ್ಡಿಂಗ್. ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇಲ್ಲೇ ನಡೆಯೋದು. ಮತ್ತು ನನ್ನ ಡಾಕ್ಯುಮೆಂಟ್ ಅಂದರೆ ಪಾಸ್ಪೋರ್ಟ್ ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ. ಇಲ್ಲೇ ಐತೆ ನನ್ನ ಪಾಸ್ಪೋರ್ಟ್ ಇನ್ನೂ. ಈ ದಾರಿ ಇದೆಲ್ಲ, ಇಲ್ಲಿ ಹೋದರೆ ಅಲ್ಲಿಂದ ನಮ್ಮ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಆ ಬ್ಲಡ್ ಟೆಸ್ಟ್ ಮಾಡ್ತಿದ್ರೆ ಮಾತ್ರ ನಮಗೆ ಹಾಸ್ಟೆಲ್ ಪ್ರೊವೈಡ್ ಆಗೋದು, ಇಲ್ಲ ಅಂದರೆ ನಮಗೆ ಹಾಸ್ಟೆಲ್ ಸಿಗಲ್ಲ. ಸೊ ಬನ್ನಿ ನೆಕ್ಸ್ಟು ಮೊನಡೋಜ್ಞ ಬಿಲ್ಡಿಂಗ್ ಹೋಗೋಣ. ಗುರುವೆ, ಎಲ್ಲರಿಗೂ ವೆಲ್ಕಮ್ ಟು ಮೊನಡೋಜ್ಞ ಬಿಲ್ಡಿಂಗ್. ಸ್ವಾಗತ ಸುಸ್ವಾಗತ. ಬನ್ನಿ ನೋಡಿದೆ ಮೊನಡೋಜ್ಞ ಬಿಲ್ಡಿಂಗ್. ನಮಗೆ ಸ್ಪೆಷಲಿ ಇಲ್ಲಿ ಕ್ಲಾಸ್ ನಡೆಯೋದು ಬಂದು ಅನಾಟಮಿ. ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅನಾಟಮಿ ಕ್ಲಾಸು ಇದೇ ಮೊನಡೋಜ್ಞ ಬಿಲ್ಡಿಂಗಲ್ಲಿ ನಡೆಯೋದು. ಹಾಗೂ ಫಸ್ಟ್ ಇಯರಿಗೆ ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಕ್ಲಾಸು ಅಷ್ಟೇ ಇದೇ ರೂಮಲ್ಲಿ ನಡೆಯೋದು ನಮಗೆ. ಸೊ ಒಳಗಡೆ ಬಿಡೋದು ಡೌಟು ನನ್ನ, ಯಾಕಂದರೆ ಮುದ್ದೆ ಹೇಳಿದ್ದೀನಿ ಶೂಸ್ ತಂದಿಲ್ಲ. ಸೊ ಶೂಸ್ ಕವರು ತಂದಿಲ್ಲ ನಾನಿಲ್ಲಿ. ನೋಡೋಣ, ಒಳಗಡೆ ಬಿಟ್ಟರೆ ವಿಡಿಯೋ ಮಾಡ್ಬೋದು. ಬರೀ ಕ್ಲಾಸಸ್ ಮಾತ್ರ ಮಾಡ್ಬೋದು, ಬೋನ್ಸ್ ಎಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ.
ಸೊ ಬನ್ನಿ ನೋಡೋಣ ಕಾರಿಡಾರು ಹಾಗೂ ಕ್ಲಾಸಸ್ ತೋರಿಸ್ಬೋದು ಒಳಗಡೆ ಬಿಟ್ಟರೆ ಇಲ್ಲ ಅಂದರೆ ಅದು ಇಲ್ಲ ಹೊರಗಡೆ ಇಂದು ಕ್ರಿಕೆಟ್ ಮಾಡೋದು ಬಂದಿಲ್ಲ ಅಂದರೆ ಶೂಸ್ ತಗೊಂಡು ಬಂದಿರಲಿಲ್ಲ. ಸೊ 2 ನಿಮಿಷ ಟೈಮ್ ಕೊಡಿ ಅಂತ ಅಂದೆ, ಆದರೂ ಇಲ್ಲ ಬಿಡೋಕ್ಕಾಗಲ್ಲ ಅಂತ ಅಂದರು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಫುಲ್ಲು, ಸಾರಿ ಈ ಬಿಲ್ಡಿಂಗ್ ಫುಲ್ನ ತೋರಿಸ್ತೀನಿ. ಬೋನ್ಸು ಮಸಲ್ಸು ಎಲ್ಲ ತೋರಿಸ್ತೀನಿ. ಇದು ಬಿಲ್ಡಿಂಗ್ ತೋರ್ಸೋಕ್ಕಾಗಿಲ್ಲ, ಮೇಯ್ನ್ ಬಿಲ್ಡಿಂಗ್ ಅಂದರೆ ನಮ್ಮ ಸ್ಟಡಿಗೆ ಬಂದರೆ ಇದು ಮೇಯ್ನ್ ಬಿಲ್ಡಿಂಗ್, ಅನಾಟಮಿ ಬಿಲ್ಡಿಂಗು. ಇದನ್ನು ತೋರ್ಸೋಕ್ಕಾಗಲಿಲ್ಲ ಅಂತ ಒಂದು ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಬ್ಯಾಡ್ ಲಕ್ ಅಂತ ಹೇಳ್ತಾ ನೆಕ್ಸ್ಟು ಮೆಕ್ರೋಝೋವಾ ಸ್ಪೋರ್ಟ್ಸ್ ಎಲ್ಲ ಎಲ್ಲಿ ನಡೆಯುತ್ತೆ ಅಲ್ಲಿಗೆ ಹೊಂಡ್ರಿ, ಅಲ್ಲೇನು ಕಂಪಲ್ಸರಿ ಇಲ್ಲ. ಎಲ್ಲರಿಗೂ ವೆಲ್ಕಮ್ ಟು ಮೆಕ್ರೋಝೋವಾ ಸ್ಪೋರ್ಟ್ಸ್ ಬಿಲ್ಡಿಂಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೆ. ಮೆಕ್ರೋಝೋವಾ ಎಲ್ಲರಿಗೂ ತೋರಿಸ್ತೀನಿ. ಮೆಕ್ರೋಝೋವಾಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅನ್ನು ಕೋರ್ತಾ ಇನ್ನೆಲ್ಲರನ್ನು emocional, mas não vou me contar, sou belo, vou viver a minha vida da na fonte dos tu casa, te dar dia não dá. ಇದೇ ಟೇಬಲ್ ಟೆನ್ನಿಸ್ನ ಗ್ರೌಂಡು, ಹಾಗೂ ಇದ್ಯಾವ ಗೇಮ್ ಹೆಸರು ನನಗೆ ಗೊತ್ತಿಲ್ಲ, ಆಟ ಆಡೋದಿಲ್ಲ ಒಂದ್ಸತಿನೂ. ಇದೇ ಟೇಬಲ್ ಟೆನ್ನಿಸ್ನ ಗ್ರೌಂಡು, ಹಾಗೂ ನಿಮಗೆ ಜಿಮ್ನ ತೋರಿಸ್ಕೊಂಡು ಯೋಗ ಸೆಕ್ಷನ್, ಜಿಮ್ ಸೆಕ್ಷನ್ ತೋರಿಸ್ಕೊಂಡು ಇದೇ ಜಿಮ್ ಸೆಕ್ಷನ್. ಎಲ್ಲ ಶೂಸ್ನ ಅಲ್ಲೋ ಇಲ್ಲ ಇಲ್ಲಿ, ಹೀಗಾಗಿ ನಿಮ್ಗೆ ಒಳಗಡೆ ಹೋಗಿ ತೋರ್ಸೋಕ್ಕಾಗಲ್ಲ ನನಗೆ. ನೆಕ್ಸ್ಟು ಯೋಗ ಸೆಕ್ಷನ್ನು ನೋಡಾಯಿತು, ಜಿಮ್ ಸೆಕ್ಷನ್ನು ನೋಡಾಯಿತು, ಟೇಬಲ್ ಟೆನ್ನಿಸ್ ಗ್ರೌಂಡು ನೋಡಾಯಿತು. ನೆಕ್ಸ್ಟು ಬೇರೆ ಯಾವ್ದಾರು ಗ್ರೌಂಡ್ ಇದೆ ತೋರಿಸ್ತೀನಿ, ಯಾವ್ದಾರು ಗ್ರೌಂಡ್ ಇದೆ ನೋಡೋಣ. ಸೊ ಈ ಬಿಲ್ಡಿಂಗ್ ನೋಡೋಕ್ಕೆ ಏನಿಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ, ಯಾಕಂದರೆ ನಾವು ನೋಡಿದ ವಾಲಿಬಾಲ್ ಬೋರ್ಡು, ಟೇಬಲ್ ಟೆನ್ನಿಸ್ ಬೋರ್ಡು, ಜಿಮ್ ಯೋಗ ಸೆಕ್ಷನು ಹಾಗೂ ಅನ್ಕೊಂಡಿದ್ದೀನಿ ನಾನು, ಆದರೆ ನನಗೆ ಅದಿನ್ನೂ ಕ್ಲಾರಿಟಿ ಇಲ್ಲ. ಸೊ ಬನ್ನಿ ಮೆಕ್ರೋಝೋವಾ ಮುಗಿತು, ಈ ಬಿಲ್ಡಿಂಗ್ಗೆ ಬೈ ಬೈ ಹೇಳಿ. ವಾಲಿಬಾಲ್ ಕೋರ್ಟಲ್ಲಿ ತೋರಿಸ್ಬೇಕಾಯ್ತು, ನಿಮಗೆ ತೋರಿಸ್ತಿಲ್ಲ. ವಾಶ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಹಂಗಾಗಿ ತೋರ್ಸೋಕ್ಕೆ ಬಿಡ್ತಾಯಿಲ್ಲ ಅವರು. ಗುರುವೆ ಎಲ್ಲರಿಗೂ ಪ್ರಾರ್ಥನಾ ಮಿಸ್ಟ್ರಿ ಬಿಲ್ಡಿಂಗ್ಗೆ ಸ್ವಾಗತ. ಮೊನ್ನೆ ಎಲ್ಲ +6 ಟೆಂಪ್ರೇಚರಲ್ಲಿ ಇದ್ದಿದ್ದು, ಇವತ್ತು
16 ಟೆಂಪ್ರೇಚರಲ್ಲಿದ್ದು ಸಿಕ್ಕಾಬಟ್ಟೆ ಗಾಳಿ, ಸಿಕ್ಕಾಬಟ್ಟೆ ಚಳಿ. ಅಪ್ಪ ಕೈಯೆಲ್ಲ ನೋಡ್ಬೋದು, ಫುಲ್ಲು ಫ್ರೀಸ್ ಆಗಿಬಿಟ್ಟೈತೆ. ಸೊ ವೆಲ್ಕಮ್ ಟು ಕ್ರಾಸ್ನೋವಿಸ್ಕಿ. ಕಾರ್ಡ್ನ ಪಂಚ್ ಮಾಡಲೇಬೇಕಿಲ್ಲ, ಎಲ್ಲೋದ್ರೂ ಕಾರ್ಡ್ ಇಟ್ಕೊಂಡಿರ್ಬೇಕು. ಇವರೇ ನೋಡಿ ವಾಚ್ಮನ್. ಈ ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡೋಣ. ಜಾಕೆಟ್ ಎಲ್ಲ ಜಾಕೆಟ್ನ ಟೋಕನ್ ತಗೊಂಡು. ಸೊ ನೋಡಿ ಈ ಥರ ಪ್ಲೇಸಸ್ ಇರುತ್ತೆ. ಇಲ್ಲಿ ನಮ್ಮ ಜಾಕೆಟ್ನ ಹ್ಯಾಂಗ್ ಮಾಡಿಬಿಟ್ಟು 212 ನಂಬರ್ ಕೂಪನ್ ತಗೊಂಡು ನಮ್ಮ ಜಾಕೆಟ್ನ ಹ್ಯಾಂಗ್ ಮಾಡಬೇಕು. ನೆಕ್ಸ್ಟ್ ಜಾಕೆಟ್ ಹ್ಯಾಂಗ್ ಮಾಡಿದಾದ್ಮೇಲೆ ಕೂಪನ್ ಕಳ್ಕೊಂಡ್ರೆ ಜಾಕೆಟ್ ಕೂಪನ್ ಯಾವತ್ತೂ ಕಳ್ಕೊಳ್ಳೋದು. ವೆಸ್ಟರ್ನ್ ಕ್ಲಾಸು ಇದೇ ಫ್ಲೋರಲ್ಲಿ ಇದೇ ರೂಮಲ್ಲಿ ಇದೆ. ಇದು 101 ಫಸ್ಟ್ ಫ್ಲೋರಲ್ಲಿ 2 ರೂಮ್ ಇರೋದು. ಸೆಕೆಂಡ್ ಫ್ಲೋರಲ್ಲಿ ಡೀನ್ ಆಫೀಸ್ ಕೊಡ್ತಾರೆ. ಸೆಕೆಂಡ್ ಫ್ಲೋರಲ್ಲಿ ಇದೆ ಡೀನ್ ಆಫೀಸು. ಇದೇ ಸೆಕೆಂಡ್ ಫ್ಲೋರು. ಸೇಮ್ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಇದೇ ಥರ ಇನ್ಫ್ರಾಸ್ಟ್ರಕ್ಚರು 5 ಫ್ಲೋರಲ್ಲಿ ಇರೋದು. 5th ಫ್ಲೋರಲ್ಲಿ ರಷ್ಯನ್ ಟೀಚರ್ಸ್ ಇದೆ. ಇಂಡಿಯನ್ಸ್ ಇದ್ದಾರೆ. ಇದು ರಷ್ಯನ್ಸ್ ಕ್ಲಾಸು. ಈ ಕಾಲೇಜಲ್ಲಿ ಬರೀ ಇಂಡಿಯನ್ಸ್ ಮಾತ್ರ ಇಲ್ಲ, ಈಜಿಪ್ಟ್ ಸುಮಾರು ದೇಶದಿಂದ ಬಂದಿದ್ದಾರೆ. ಆದರೆ ಜಾಸ್ತಿ ಕ್ವಾಂಟಿಟಿ ಇರೋದು ಇಂಡಿಯನ್ಸ್ ಮಾತ್ರ. ಸೊ ನೋಡ್ಬೋದು ಇದೆ ರಷ್ಯನ್ ಟೀಚರ್ಸ್ನ ಸ್ಟಾಫ್ ಇದೆ. ಸೊ ಈ ಬಿಲ್ಡಿಂಗ್ನ ಕ್ಲಾಸ್ ರೂಮ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋ ಟೈಮ್ ಇಲ್ಲ. ನೋಡಿ ಇದೇ ಕ್ಲಾಸ್ ರೂಮು. ನೋಡ್ತಾ ಇರ್ಬೋದು ಇದೇ ಕ್ಲಾಸ್ ರೂಮು. ಪ್ರತಿಯೊಂದು ಕ್ಲಾಸಲ್ಲೂ ಇಲ್ಲಿ ಸ್ಮಾರ್ಟ್ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಸ್ಮಾರ್ಟ್ ಕ್ಲಾಸಸ್ ನೋಡಿ ಇದೇ ಪ್ರೊಜೆಕ್ಟೈಲು, ಇದೇ ವೈಟ್ ಸ್ಕ್ರೀನು. ಸೊ ಪ್ರತಿಯೊಂದು ಕ್ಲಾಸಲ್ಲೂ ಲ್ಯಾಪ್ಟಾಪು ಹಾಗೂ ಸ್ಪೀಕರ್ಸ್ಗಳು ಇದ್ದೇ ಇರುತ್ತೆ. ಸ್ಟೂಡೆಂಟ್ಸ್ ಕೂರೋಕ್ಕೆ ಅಂತ ಬೆಂಚಸ್. ಇದು ಆ್ಯಕ್ಚುಲಿ ಇದು ದೊಡ್ಡ ಕ್ಲಾಸು, ಇದಕ್ಕಿಂತ ಚಿಕ್ಕ ಕ್ಲಾಸ್ಗಳು ಇದೆ. ಈ ಕ್ಲಾಸಲ್ಲಿ ಆಲ್ಮೋಸ್ಟ್ ಲ್ಯಾಟಿನ್ನು, ರಷ್ಯನ್ನು ಎಲ್ಲ ಇರುತ್ತೆ. ನಾವು ಇಲ್ಲಿಗೆ ಬಂದಿರೋದು ಫಸ್ಟ್ ಇಯರ್ಗೆ ರಷ್ಯನ್ ಹಾಗೂ ಲ್ಯಾಟಿನ್ ಕ್ಲಾಸು ಮಾತ್ರ. ಬೇರೆ ಕ್ಲಾಸಿಗೆ ಯಾವುದಕ್ಕೂ ಈ ಬಿಲ್ಡಿಂಗ್ ಬಂದಿಲ್ಲ. ರಷ್ಯನ್ ಕ್ಲಾಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಪ್ಲಸ್ ಲ್ಯಾಟಿನ್ ಇಂಪಾರ್ಟೆಂಟು ನೋಡ್ಬೋದು. ಸೊ ರಷ್ಯಾದ ಕ್ಲಾಸ್ ರೂಮ್ ಈ ಥರ ಅವೈಲಬಲ್ ಇರುತ್ತೆ ನಿಮಗೆ. ನೆಕ್ಸ್ಟು ಯಾವ ಬಿಲ್ಡಿಂಗ್ ಹೋಗೋಣ, ಯಾವ್ದು ಹತ್ರದಲ್ಲಿದೆ ಆ ಬಿಲ್ಡಿಂಗ್ ಹೋಗೋಣ. ನೋಡಿದ್ರಲ್ಲ ಪ್ರಾಥಮಿಕ ಬಿಲ್ಡಿಂಗು, ಇದು 1 ಆಫ್ ದ 5th ಬಿಲ್ಡಿಂಗಲ್ಲಿ ಇದು ಒಂದು. ಸೊ ಪ್ರಾಥಮಿಕ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ ನಿಮಗೆ ಏನೇನು
ವೆರಿಫಿಕೇಶನ್ ಆಗುತ್ತೆ ಅಂದರೆ ನಾನು ಟ್ಯಾಪ್ ಮಾಡಿದ್ನಲ್ಲ ಕಾರ್ಡು, ಆ ಕಾರ್ಡು ಇದೇ ಬಿಲ್ಡಿಂಗಲ್ಲಿ ನಿಮಗೆ ಪ್ರೊವೈಡ್ ಮಾಡೋದು. ಹಾಗೂ ನೀವು ಬರ್ದಿರೋ ಟೆಸ್ಟ್ ಪೇಪರ್ಗಳು, ಇಂಡಿಯಾದಲ್ಲಿ ಟೆಸ್ಟ್ ಬರ್ದಿರ್ತಾರಲ್ಲ ಎಂಟ್ರೆನ್ಸ್ ಟೆಸ್ಟ್ ಪೇಪರ್ ಎಲ್ಲ ಇಲ್ಲಿಗೆ ಬಂದು ಸಬ್ಮಿಟ್ ಆಗೋದು. ಅದು ಇಲ್ಲಿರೋ ಟೀಚರ್ಸೇ ಕರೆಕ್ಟ್ ಮಾಡೋದನ್ನ ಎಲ್ಲ ಇಲ್ಲಿಗೆ ಬಂದು ಸಬ್ಮಿಟ್ ಆಗಿರುತ್ತೆ. ಫಸ್ಟು ನೀವು ಕಾಲೇಜಿಗೆ ಬಂದಾಗ ಫಸ್ಟ್ ಮೀಟ್ ಆಗೋದೇ ಈ ಬಿಲ್ಡಿಂಗಿಗೆ ಬಂದು ನಿಮ್ಮ ಗ್ರೂಪ್ ನಂಬರ್ನ ತಿಳ್ಕೊಂಡು ಹಾಗೂ ಕಾರ್ಡಿಗೆಲ್ಲ ಅಪ್ಲೈ ಮಾಡಿ ನೆಕ್ಸ್ಟು ನಮ್ಮ ಕೆಲಸಕ್ಕೆ ಆಗ್ತೀವಿ. ಸೊ ನೋಡ್ತಿರ್ಬೋದು ಪ್ರಾಥಮಿಕ ಬಿಲ್ಡಿಂಗ್ ಲೈಫ್ ಫ್ಲೋರ್ ಇದ್ದು, ಇದು 5th ಫ್ಲೋರ್ನ ಕ್ಲಾಸ್ ರೂಮ್ ಆಗಿದ್ದು. ಬಸ್ಕಿ ಕಾರ್ಡ್ ಇಲ್ಲ ಅಂದರೆ ಏನು ಮಾಡೋದಪ್ಪ, ವಾಚ್ಮ್ಯಾನ್ ಜೊತೆ ಮಾತಾಡಿ ನಾವು ಇದೇ ಕಾಲೇಜ್ನವರು ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಕ್ಲಾಸ್ ಟೀಚರ್ ಬಂದು, ಅಂದರೆ ಕ್ಲಾಸ್ ಇರೋ ಟೀಚರ್ ಬಂದು ಸೈನ್ ಹಾಕಿದರೆ ನಮ್ಮನ್ನು ಒಳಗಡೆ ಬಿಡ್ತಾರೆ. ಇಲ್ಲ ಅಂದರೆ ಸೀದಾ ನಮ್ಮ ನಡೆ ಹಾಸ್ಟೆಲ್ ಕಡೆ ಅಂತ ಹೇಳ್ತಾ ಬರ್ತಾ ಇರಬೇಕು. ಇಷ್ಟು ಇದು ಪ್ರಪೋಸ್ಕಿ ಕಾರ್ಡ್ ಇಲ್ಲ ಅಂದರೆ ನನಗೆ ಟ್ಯಾಪ್ ಮಾಡಿದ್ನಲ್ಲ, ಈ ಕಾರ್ಡ್ ಇಲ್ಲ ಅಂದರೆ ಇಷ್ಟೆಲ್ಲ ತೊಂದರೆ ಆಗ್ತವೆ. ಟೀಚರ್ಸೇ ಬರೋದು ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗೋಕ್ಕೆ, ಇವ್ರಂತೂ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋಲ್ಲ. ಸೊ ಬನ್ನಿ ನೆಕ್ಸ್ಟ್ ಬೇರೆ ಬಿಲ್ಡಿಂಗ್ ಇದೆ, ಅವೆಲ್ಲ ತೋರಿಸೋಣ. Emocional, ma non voglio contação bel, vou viver a minha vida da sol. E na fonte dos tu casa, te dá dia, não dá. ಬಿಲ್ಡಿಂಗ್ಗಳು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಾಯ್ತು. ನೆಕ್ಸ್ಟ್ ಇಲ್ಲಿ ಉಳಿದಿರೋದು ಹಾಸ್ಟೆಲ್ ಮತ್ತು ಮೆಸ್ಸು ಹೆಂಗಿರುತ್ತೆ ಅಂತ. 4 ಹಾಸ್ಟೆಲ್ ಒಂದೇ ಹಾಸ್ಟೆಲು, ಅದು ನಮ್ಮ ಹಾಸ್ಟೆಲ್ನೇ ತೋರಿಸ್ತೀನಿ ನಿಮಗೆ ತಿಳಿಸ್ಕೊಳ್ಳಿ. ಹಾಗೂ ಮೆಸ್ಸು ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಬೋದು, ಅದೇ ನಾವು ಟೆಸ್ಟ್ ಬರೆಯೋಂಥ ಕ್ಲಾಸ್ಗಳು ಅಂದರೆ PC ಕಂಪ್ಯೂಟರ್ ಟೆಸ್ಟ್ ಬರೆಯೋಂಥ ಕ್ಲಾಸ್ಗಳು ಟೆಸ್ಟ್ನ ಬರೆದು ಸಬ್ಮಿಟ್ ಮಾಡಬೇಕು. ಕಂಟ್ರೋಲ್ ಟೆಸ್ಟ್ ಕೊಡ್ತಾರೆ. ಪ್ರತಿ ಕ್ಲಾಸಲ್ಲೂ ಹಿಂದೆ ಮುಗಿಸಿರೋಂಥ ಚಾಪ್ಟರ್ದು ಅಥವಾ ಹಿಂದೆ ಮುಗಿಸಿರೋಂಥ ಲಾಸ್ಟ್ ಕ್ಲಾಸಲ್ಲಿ ಮುಗಿಸಿರೋಂಥ ಟಾಪಿಕ್ ಮೇಲೆ ಟೆಸ್ಟು, 2 ಜೆನೆಟಿಕ್ ಪ್ರಾಬ್ಲಮ್ಸು ಹಾಗೂ 5 ಕ್ವಶನ್ಸ್ ಕೊಡ್ತಾರೆ. ಅದ್ರ ಮೇಲೆ ನಮ್ಮ ಕ್ರೆಡಿಟ್ಗಳು ಡಿಪೆಂಡ್ ಆಗ್ತವೆ. ಸೊ ನೋಡಿದ್ರೆ ಪಾಪನಿ ಸೈಟಿ ಬಿಲ್ಡಿಂಗ್ನು ಪರಿಚಯ ಮಾಡಿಸ್ಕೊಟ್ಟಾಯ್ತು ನಿಮಗೆ. ಎಲ್ಲ ಬ್ಲಾಕ್ಗಳು ಇದೇ ಥರ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಕ್ಲಾಸ್ಗಳು ಅಷ್ಟೇ, ಕ್ಲಾಸ್ನಲ್ಲಿ ಬಿಲ್ಡಿಂಗ್ 10 ವರ್ಷದಿಂದ ಸೇಮ್ ಹಂಗೆ ಇರುತ್ತೆ, ಯಾವುದೇ ಥರ ವ್ಯತ್ಯಾಸ ಅಂತೂ ಇರಲ್ಲ. ಪ್ರತಿ ಬಿಲ್ಡಿಂಗಲ್ಲೂ ವೆಂಡಿಂಗ್ ಮಿಷಿನ್ಗಳಿರ್ತವೆ. ನಿಮಗೇನಾದ್ರು ಹೊಟ್ಟೆ ಹಸಿತಾ ಇದೆ ಅಂದರೆ ತಗೊಂಡು ಚಾಕ್ಲೇಟ್ ಆಗಲಿ ಬಿಸ್ಕೆಟ್ ಆಗಲಿ ಸಿಗುತ್ತೆ, ತಿನ್ಬೋದು. ಅದು ಜ್ಯೂಸು ವಾಟರ್ ಬಾಟಲ್ಸ್ಗಳೆಲ್ಲ ಸಿಗುತ್ತೆ, ಅವೆಲ್ಲನೂ ತಗೊಂಡು ಕುಡಿಬೋದು, ತಿನ್ಬೋದು ಅಂತ ಹೇಳ್ತಾ ನೆಕ್ಸ್ಟು ನಮ್ಮ ಹಾಸ್ಟೆಲ್ ತೋರಿಸ್ತೀನಿ ನಿಮಗೆ. ಬನ್ನಿ ಪಾಪನಿ ಬಿಲ್ಡಿಂಗ್ ತೋರಿಸ್ತಾ ಇತ್ತು. ನೆಕ್ಸ್ಟು ಕ್ರಿಪ್ಸ್ಕಾಯ್ 105, ಯಾಕಂದರೆ 105 ಅಂತ ಯಾಕೆ ಮೆನ್ಷನ್ ಮಾಡಿ ಹೇಳಿದೆ ಅಂತ ಅಂದರೆ ಕ್ರಿಪ್ಸ್ಕಾಯ್ 103, 104 ಅಂತೆಲ್ಲ ಬಿಲ್ಡಿಂಗ್ಗಳಿದ್ದಾವೆ. ಹೀಗಾಗಿ ಕ್ರಿಪ್ಸ್ಕಾಯ್ 105 ಅಂತ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಅದು ಬಂದು ನಮ್ಮ ಹಾಸ್ಟೆಲ್ 24/7 ಓಪನ್ ಇರುತ್ತೆ. ಸೊ ನಮ್ಮ ಹಾಸ್ಟೆಲ್ಗಳಿಗೆ ಬರೀ ಸ್ಟೂಡೆಂಟ್ಸ್ ಮಾತ್ರ ಎಂಟ್ರಿ, ಯಾವುದೇ ಪೇರೆಂಟ್ಸ್ ಬಂದರೂ ಎಂಟ್ರಿ ಇಲ್ಲ. ಬನ್ನಿ ನಮ್ಮ ಹಾಸ್ಟೆಲ್ ತೋರಿಸೋಣ. ಮತ್ತು ನಮ್ಮ ಹಾಸ್ಟೆಲಿಂದ ಬೆನಿಫಿಟ್ ಏನು ಅಂದರೆ ನಮ್ಮ ಹಾಸ್ಟೆಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಗ್ಯಾಲಕ್ಸಿ ಮಾಲ್ ಇದೆ. ಹಾಗೂ ನಮ್ಮ ಹಾಸ್ಟೆಲಿಂದಲೇ ಸುಮಾರು ಸತಿ ಹೇಳಿದ್ದೀನಿ ನಿಮಗೆ ಯಾರ್ಚಿ ಅಂದರೆ ಶಾಪಿಂಗ್, ಗ್ರೋಸರಿ ಶಾಪಿಂಗ್ ಆಗಲಿ, ನಿಮಗೆ ಒಂದು ನಿಮ್ಗೆ ಏನೇನು ಡೈಲಿ ನೀಡ್ಸ್ ಸಿಗಬೇಕು ಅವೆಲ್ಲ ಯಾರ್ಚಿಲಿ ಸಿಗುತ್ತೆ. ಸೊ ಇದೊಂದು ಪ್ಲಸ್ ಪಾಯಿಂಟು. ಹಾಗೂ ಎಲ್ಲ ಬಿಲ್ಡಿಂಗಿಗೂ ಅಂದರೆ ಕಾಲೇಜ್ಗೆ ಹೋಗೋ ಪ್ರತಿಯೊಂದು ಬಿಲ್ಡಿಂಗಿಗೂ ಹತ್ರವಾದದ್ದು ನಮ್ಮ ಹಾಸ್ಟೆಲ್ಲು. ಆದರೆ ಒಂದೇ ಒಂದು ಡಿಸಪಾಯಿಂಟ್ ಏನು ಅಂದರೆ ಇಲ್ಲಿಂದ ಮೆಸ್ಸಿಗೆ 2 ಕಿಲೋಮೀಟರ್ ನಡಿಬೇಕು ಡೈಲಿ, ಬೆಳಗ್ಗೆ ಊಟಕ್ಕೆ ಸಂಜೆ ಊಟಕ್ಕೆ. ಸೊ ಅದೇ ಒಂದು ಡಿಸಪಾಯಿಂಟಿಂಗು. ಇನ್ನೆಲ್ಲ ಖುಷಿಯಾದ ವಿಷಯ. ಸೊ ಬನ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಹಾಸ್ಟೆಲ್ಗೆ ಸ್ವಾಗತ ಸುಸ್ವಾಗತ ಮಾಡ್ತಿರ್ಬೋದು. ಎಕ್ಸ್ಟೀರಿಯರ್ ಡಿಸೈನು ಈ ವರ್ಷ ನಡೀತಿದೆ, ಇಂಟೀರಿಯರ್ ಡಿಸೈನು ಮುಂದಿನ ವರ್ಷ ನಡೆಯುತ್ತೆ.
ಹಾಗಾಗಿ ಮುಂದಿನ ವರ್ಷ ಈ ಹಾಸ್ಟೆಲ್ ಯಾರಿಗೂ ಸಿಗಲ್ಲ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ್ಯಾವ ಥರ ಮಾಡ್ತಾರೆ ಅಂತ. ಸೊ ಬನ್ನಿ ಆಗ್ತಿದ್ದೆ, ಬೇಗ ಹಾಸ್ಟೆಲ್ಗೆ ಹೋಗೋಣ. ಬಿಡಿಯಾ ಬಾಯ್. ಸೊ ಬನ್ನಿ ಎಂಟ್ರಿ ಕೊಡೋಣ ಮಾತಾಡೋಣ. ಎಲ್ಲಿನ ತಕ್ಷಣ ಒಂದು ಅಜ್ಜಿ ಕೂತಿರ್ತಾರೆ, ವಾಚ್ಮನ್ ಅಜ್ಜಿ. Здравствуйте. Пропуск. Да. ಏನು ಕಾಣ್ತೈತೆ ಪ್ರಪೋಸ್ಗೆ, ಇದನ್ನ ತೋರಿಸ್ತಾರೆ. ಅಜ್ಜಿ ನಮ್ಮನ್ನ ಹೊರಗಡೆ ಬಿಡಲ್ಲ. ಪ್ರಪೋಸ್ಗೆ ಕಂಪಲ್ಸರಿ ತೋರಿಸ್ಲೇಬೇಕು. ನಮ್ಮ ಹಾಸ್ಟೆಲಿಂದ ಒಂದು ಗ್ರೀನ್ ಕಲರ್ ಕಾರ್ಡ್ ಕೊಡ್ತಾರೆ, ಅಲ್ಲಿವರೆಗೂ ಆ ಪ್ರಪೋಸ್ಗೆಯಿಂದ ಹೊರಗಡೆ ಬಿಡಲ್ಲ. ಸೊ ಬನ್ನಿ ನಮ್ಮ ರೂಮ್ನ ಎಕ್ಸ್ಪ್ಲೋರ್ ಮಾಡೋ ಟೈಮ್ ಇಲ್ಲ. ನಾವೀಗ ಟಾಪ್ ಫ್ಲೋರ್ 9ನೇ ಫ್ಲೋರ್ ಅಂತ ಮೆಟ್ಲೇ ಹೋಗ್ಬೇಕು. ಇನ್ನೂ ಲಿಫ್ಟ್ ರೆಡಿ ಆಗ್ತಾನೇ ಇದೆ. ನೋಡ್ಬೋದು ಲಿಫ್ಟು ಈಗ ಹೊಸ್ದಾಗಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಓಪನ್ ಆಗಲ್ಲ, ಇನ್ನೂ ರೆಡಿ ಆಗ್ತೈತೆ ಲಿಫ್ಟು. ಬನ್ನಿ ನಮ್ಮ ರೂಮ್ ತೋರಿಸೋಕ್ಕಿಂತ ಮುಂಚೆ ಕಿಚನ್ನು ಹಾಗೂ ವಾಶ್ರೂಮ್ಸ್ ಒಳಗೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಬೇರೆ ಎಲ್ಲೇ ಸುತ್ತಾಡ್ಕೊಂಬಂದು ನಮ್ಗೆ ಏನು ಸುತ್ತಾಗೋದು ಅಂದರೆ 9 ಫ್ಲೋರು 10 ಗಂಟೆಗೆ ಮೆಟ್ರೋ ಇಲ್ಲಿ ಸುತ್ತಾಗಬೇಕು ಅಂತ ತೋರಿಸ್ತೀನಿ. ಫ್ಲೋರಲ್ಲಿ ಅಂದರೆ ಸೆಕೆಂಡ್ ಫ್ಲೋರು, 8th ಫ್ಲೋರ್ ಹಾಗೂ 9th ಫ್ಲೋರಲ್ಲಿ, ರೆಸ್ಟ್ ಆಫ್ ಫ್ಲೋರ್ಗಳಲ್ಲಿ ರೆಸಿಡೆನ್ಸಿ ಇರೋದು. ಫಸ್ಟ್ ಫ್ಲೋರಲ್ಲಿ ಬಂದು ವಾಶ್ರೂಮ್ಸ್ಗಳಿದ್ದಾವೆ ಆ್ಯಂಡ್ ಬಟ್ಟೆ ವಾಶಿಂಗ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ಸ್ಗಳಿದ್ದಾವೆ. ನಮ್ಮ ಫ್ಲೋರಿಗೆ ಅಂತೂ ಇದು ಬಂದೇ ಇರೋದು. ಎಲ್ಲರಿಗೂ ನಮ್ಮ ಫ್ಲೋರಿಗೆ ಸ್ವಾಗತ ಸುಸ್ವಾಗತ. ನೋಡ್ಬೋದು ಇದು ವಾಶ್ರೂಮು, ಇದು ಬಾತ್ ಟೇಕಿಂಗ್ ರೂಮು, ಹಾಗೂ ಇದು ಸಿಂಕ್ ಬೇಸಿನ್ನು, ಹ್ಯಾಂಡ್ ವಾಷಿಂಗು ಎಲ್ಲ ಮಾಡೋದಿಲ್ಲ. ನಮ್ಮ ಕಿಚನ್ ಬಂದು ಇದೆ, ಎಲೆಕ್ಟ್ರಿಕ್ ಸ್ಟವ್ ಇರುತ್ತೆ ಹಾಗೂ ಕಬೋರ್ಡ್ಗಳಿರುತ್ತೆ. ನಮಗೆ ಏನೇನು ಬೇಕು ಗ್ರಾಸರೀಸ್ ಐಟಮ್ಸು ಎಲ್ಲನೂ ಈ ಕಬೋರ್ಡ್ ಒಳಗಡೆ ನಾವು ಸ್ಟೋರ್ ಮಾಡ್ಕೊಬೋದು. ಹಾಗೂ ಇಲ್ಲೂ ಒಂದು ಸಿಂಕ್ ಬೇಸಿನ್ ಬರುತ್ತೆ ಆ್ಯಂಡ್ ಟೇಬಲ್ ಕೊಟ್ಟಿರ್ತಾರೆ, ಒಂದು ಹೀಟ್ರ್ ಇರುತ್ತೆ. ಹಾಗೆ ಇಲ್ಲಿಂದ ಯಾಚಿ ಡೈರೆಕ್ಟಾಗಿ ಕಾಣುತ್ತೆ ನೋಡಿ, ಅದೇ ಯಾಚಿ ಬೇಸ್ಮೆಂಟ್ ಇದೆ. ನಮಗೆ ಏನೋ ನಮ್ಮ ಪ್ಯಾಕೆಟ್ ಇಟ್ಟಿಬೇಕು ಅಂದರೆ 2 ನಿಮಿಷ ಮೀನ್ಸ್ ಬೇರೆ ಥರ ಯಾವುದೇ ಥರ ತರಕಾರಿ ಆಗಲಿ ಏನೇ ಆಗಲಿ ಯಾವುದೇ ಥರ ಐಟಮ್ ಬೇಕು ಅಂದರೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ. ನೆಕ್ಸ್ಟ್ ನಮ್ಮ ರೂಮ್ ತೋರಿಸೋ ಟೈಮ್ ಇಲ್ಲ. ಫೋರ್ ಶೇರಿಂಗ್ ರೂಮ್ ಅಂತ ತೋರಿಸ್ತೀನಿ, 2 ಶೇರಿಂಗ್ ರೂಮ್ ಅಂತ ತೋರಿಸ್ತೀನಿ. ನಮ್ಮ ಹಾಸ್ಟೆಲ್ ಅಷ್ಟೇ ಅವೈಲೇಬಲ್. ನಮ್ಮ ಹಾಸ್ಟೆಲ್ ಇರೋದು 4 ಶೇರಿಂಗ್ ಆ್ಯಂಡ್ 2 ಶೇರಿಂಗ್ ರೂಮ್ಸ್ ಅಷ್ಟೇ. ಇದು ಬಂದು 2 ಶೇರಿಂಗ್ ರೂಮು. ಪಕ್ಕದ ರೂಮು ಅಂದರೆ ಇದು ರೂಮ್ ನಂಬರ್ A, 4 ಶೇರಿಂಗ್ ರೂಮು. ನಮ್ಮ 2 ಶೇರಿಂಗ್ ರೂಮ್ ಅದೇ ಸ್ಟಾರ್ಟಿಂಗ್ ಒಂದು 2 ರೂಮ್ ಇದೆ, ಅವು 2 ರೂಮಿಗೆ ಬಾಲ್ಕನಿ ಸಿಗುತ್ತೆ. ಮತ್ತು 4 ಶೇರಿಂಗ್ ಇದೆ, 2 ಶೇರಿಂಗ್ ಇರುತ್ತೆ. ನಮಗೆ ಹಿಂಗಡೆ ಕಾರಿಡಾರ್ ಬಿಟ್ಟು ನಮಗೆ ಹಿಂಗಡೆ ಬಾಲ್ಕನಿ ಸಿಗುತ್ತೆ. ನಮಗೆ ಬಾಲ್ಕನಿ ನಮ್ಮ ರೂಮ್ಗೆ ಒಳ್ಳೆ ಗಾಳಿ ಮತ್ತು ಬೆಳಕಿದೆ. ಗುರುವೆ, ಎಲ್ಲರಿಗೂ ಇಂಡಿಯನ್ ಮೆಸ್ಸಿಗೆ ಸ್ವಾಗತ ಗುರುವೆ. ಈ ಮೆಸ್ಸಲ್ಲಿ ಏನಪ್ಪ ಸ್ಪೆಷಲು ಅಂದರೆ ವೀಕ್ಲಿ ಟ್ವೈಸು ನಾನ್ ವೆಜ್ ಇರುತ್ತೆ ಮತ್ತು ವೀಕ್ಲಿ ಟ್ವೈಸು ಎಗ್ ಇರುತ್ತೆ. ಎರಡನ್ನೂ ತಿಂದಿರೋರಿಗೆ ಸ್ಪೆಷಲ್ ಪನ್ನೀರ್ ಇರುತ್ತೆ ಗುರುವೆ.
ಎವ್ರಿ ಸಂಡೇ ಸ್ಪೆಷಲ್ ಹೈದ್ರಾಬಾದಿ ಬಿರಿಯಾನಿ ಹಾಗೂ ಎವ್ರಿ ಫ್ರೈಡೇ ಚೈನೀಸ್ ಡಿಶ್ಶು ಮತ್ತು ಎವ್ರಿ ಸ್ಯಾಟರ್ಡೇ ಇಡ್ಲಿ ದೋಸೆ ರೈಸು ದಾಲು ಮತ್ತು ಮಧ್ಯಾಹ್ನ ಊಟಕ್ಕೆ ಪರೋಟ ಆಲೂ ಪರೋಟ ಪೂರಿ ಮೂರರಲ್ಲಿ ಒಂದಿರುತ್ತೆ ಮತ್ತು ಅದ್ರ ಜೊತೆ ರೈಸು ದಾಲ್ ಇರುತ್ತೆ. ಈ ಮೆಸ್ಸು ಸಖತ್ತಾಗಿದೆ. ಇಲ್ಲಿನ ಭಟ್ರು ಕೂಡ ನಾರ್ತ್ ಇಂಡಿಯನ್ ಸೈಡವರು. ಸೊ ಊಟ ತಿಂಡಿಗೆ ಏನಾದ್ರು ತಲೆ ಕೆಡ್ಸ್ಕೊಂತಿದ್ರೆ ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದಲ್ಲ ಇಂಡಿಯನ್ ಮೆಸ್ಸು. ಸೊ ನೋಡಿರಲ್ಲ ಗುರುವೆ, ಮೆಸ್ಸಿನ ಕ್ಲಿಪ್ಪು ಮತ್ತು ಈಗ ಮಾಡ್ತಾರೆ ಕ್ಲಿಪ್ಪು, ಮಾರನೇ ದಿನ ಮಾಡ್ತಾರೆ ಶೂಟು. ಯಾಕಂದರೆ ಅವತ್ತು ಲೇಟಾಗಿರೋ ಕಾರಣ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಯಾರಿಗಾರು ಮೆಡಿಕಲ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಅಬ್ರಾಡಲ್ಲಿ ಬಯೋದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಪಟ ಅಂತ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನನಗೆ ಇಮೇಲ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬೈ ಬೈ, ಸಿ ಯು ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ಯೂಚರ್ ಡಾಕ್ಟರ್ ಫ್ರೆಂಡ್ಸ್ ಅಂದರೆ ಯಾರ್ಯಾರಿಗೆ ಅಬ್ರಾಡ್ ಸ್ಟಡಿ ಮಾಡಬೇಕು ಮೆಡಿಕಲ್ ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಸೆಂಡ್ ಮಾಡಿ. ನಿಮಗೆಲ್ಲ ಏನು ಬರೋದಂತ ಪ್ರೊಸೀಜರ್ ಎಲ್ಲ ನಾನು ಫುಲ್ಲು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ.